ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ದಬಾಂಗ್ ಡೆಲ್ಲಿ KC ಮ್ಯಾಚಿನ ಬಗ್ಗೆ ಹೇಳಕ್ಕೆ ಒಂಥರ ದುಃಖ ಆಗತೈತೆ ಅಂತ ಹೇಳ್ಬೇಕು. ಎದಕ್ಕಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಸತತ 2ನೇ ಮ್ಯಾಚ್ ಸೋತೈತೆ ಅಂತ ಹೇಳ್ಬೇಕು ಈ ಸೀಸನ್ ಒಳಗೆ. ತಪ್ಪು ಭಾಳ ಅಂದ್ರೆ ಭಾಳ ಹೆವಿ ತಪ್ಪಾಗ್ಯಾವ ಈ ಮ್ಯಾಚ್ನ ಅಂತೂ. ಹೋದ ಮ್ಯಾಚ್ನಾಗ ಸ್ವಲ್ಪ ಫುಲ್ ಫೈಟ್ ಇತ್ತು, ಲಾಸ್ಟ್ನ ತನಕ ನೀವು ನೋಡ್ರೆ ಟೈ ಬ್ರೇಕರ್ ತನಕ ಹೋಗಿತ್ತು, ಫುಲ್ ಫೈಟ್ ಇತ್ತು. ಆದರೆ ಈ ಮ್ಯಾಚ್ನಾಗ ಏನು ಫೈಟ್ ಇರಲಿಲ್ಲ ಅಂತ ಹೇಳ್ಬೇಕಾರೆ, ಅದನ್ನ ಏನು ಫೈಟ್ ಇರಲಿಲ್ಲ ಈ ಮ್ಯಾಚ್ನ ಅಂತೂ ಹೇಳ್ಬೇಕಾರೆ. ಭಾಳ ಬೇಜಾರತ್ ನಮ್ಮ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ಹತ್ರ ಇವತ್ತಂತೂ. ಮೇನ್ಲಿ ನನಗೆ ಇವತ್ತು ಶಾಕಿಂಗ್ ಆಗಿದ್ದು ಮತ್ತು ಭಾಳ ಬೇಸರ ಸಂಗತಿ ಅಂದ್ರೆ ಆಕಾಶ್ ಹಿಂದೆ ಅವರು ಬರೀ ಒಂದು ಬೋನಸ್ ಪಾಯಿಂಟ್ ಏನು ಮಾಡ್ಕೊಂಬಂದ್ರು. ಭಾಳ ಅಂದ್ರೆ 3 ಒಳಗ ಪಾಯಿಂಟ್ ತಂದ್ರೆ ಇವತ್ತು ಆಕಾಶ್ ಹಿಂದೆ ಅವ್ರು ಬಿಟ್ರೆ ಹೆಚ್ಚಾನ ಪಾಯಿಂಟ್ ತಂದಿಲ್ಲ. ಅವರಿಂದ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕೆ ನಮ್ಮ ಟೀಮಿಗೆ ಮೇನ್ ರೈಡರ್ ಆಗಿದ್ರು ಆಸ್ ಅ ವೈಸ್ ಕ್ಯಾಪ್ಟನ್. ಎರಡು ಇದ್ರು ಆದ್ರೆ ಇವತ್ತು ಅವರಿಂದ ಪರ್ಫಾರ್ಮೆನ್ಸ್ ಬರಲಿಲ್ಲ. ನೆಕ್ಸ್ಟ್ ಇನ್ನೊಬ್ರು ನಮ್ಮ ಮೇನ್ ಕ್ಯಾಪ್ಟನ್ ಅಂಕುಶ್ ರಾಠಿ, ಇವರಿಂದ 1 ಪಾಯಿಂಟ್ ಇಲ್ಲ ಇವತ್ತು. ಸೊ ಇದರಿಂದ ನಮ್ಮ ಟೀಮ್ ಭಾಳ ಹೊಡೆದ ಬಿತ್ತತ್ ಹೇಳ್ಬೇಕು. ಅದಕ್ಕಿಂತ ಮೊದಲ ಈ ಕಡೆ ಡೆಲ್ಲಿ ಟೀಮ್ನಾಗ ಏನೈತೆ, ಯಾರು ಆಶು ಮಲಿಕ್ ಒಟ್ಟು ಮಾಡಿದ 12 ರನ್ 10 ಪಾಯಿಂಟ್ ಅತ್ತ. ಹೋದಾಗ ಹೊಡ್ಕೊಂಡ ಬರೋದು ಒಂದೇ ಸಲ ಒಂದೇನು 2 ಸಲ ಸಿಕ್ಕ ಆಶು ಮಲಿಕ್. ಅಂದ್ಬಿಟ್ರೆ ಹೋದಾಗ ಎಲ್ಲ ಪಾಯಿಂಟ್ ತೊಗೊಂಬಂದಾರ ಆಶು ಮಲಿಕ್. ಸೊ ಅವ್ರಿಂತನೇ ಏನೈತಿ ನಮ್ಮ ಬೆಂಗಳೂರು ಬುಲ್ಸ್ ಸೋಲಕ್ಕೆ ಕಾರಣ ಅಂತಾನೆ ಹೇಳ್ಬೇಕು ಇವತ್ತು ಮೇನ. ಅದಂದ ನಮ್ಗೆ ನಿನ್ನೆ ವಿಡಿಯೋದಾಗ ಏನಂದ್ರೆ ನಮ್ಮ ಹಳಿ ಪ್ಲೇಯರ್ಸ್ಗಳು ನಮ್ಗೆ ಮುಳು ಆಗ್ಬೋದತ್ ಇದೆ. ಸೊ ಅದು ನೋಡ್ರಿ ನೀವು, ನೀರಜ್ ನರ್ವಾಲ ಮೊಕ್ಕೊಂಡ್ ಪಾಯಿಂಟ್ ಬಿಡ್ಲತ್ತಾರ. ಇವರು ನಮ್ಮವ್ರು ಹಿಡ್ಲಾಕ್ ಯಾರು ಹೋಗಲ್ರಿ ಇವರು. ಸೊ ಇವ್ರದ್ದು ಏನು ವಿಚಾರ ಮಾಡ್ಲತ್ತಾರ ಅಂತ ನನಗಂತೂ ಗೊತ್ತಾಗ್ಲಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್ಗಳು. ಇನ್ನು ನಮ್ಮ ಇವರು ಲಾಸ್ಟ್ ತಂದ್ರೆ ಗಣೇಶ್ ಅವ್ರನ್ನ, ನಾ ವಿಡಿಯೋದಾಗ ಹೇಳಿದೆ ಗಣೇಶ್ ಅವ್ರ ತರಬೇಕಂತ ಹೇಳಿಲ್ಲ, ಚೇಂಜ್ ಮಾಡ್ತಾ ತಂದ್ರೆ. ಆದ್ರೆ ಇವತ್ತು ಗಣೇಶ್ ಅವ್ರ ಲೇಟ್ ಆಯ್ತು ಅಂದ್ರೆ ಪೂರಾ ಸಬ್ಸ್ಟಿಟ್ಯೂಟ್ ಇನ್ನೇನು 7 ನಿಮಿಷ ಉಳಿದಿತ್ತು ಕಾಣಿಸ್ತೆ ಅವಾಗ ತಂದಾರ. ಆದ್ರೂ ಏನು ಆಡಿದ್ದು ಗಣೇಶ್ ಅವ್ರು ಅನ್ಗೊಂಡ್ ಪರ್ಫಾರ್ಮೆನ್ಸ್. ಯಾರು ಏನು ನೋಡೋಲ್ಲ, ಒಂದು ಮಲ್ಟಿಪಲ್ ರೇಡು ತರ್ತಾರ, ಎಲ್ಲಾರು ನೋಡ್ಕೊಂಡ್ಬರ್ತಾರ. ಸೊ ಇವ್ರ ಹೆವಿ ಸ್ಕಿಲ್ ಐತೆ ಅನ್ನೋದಂತ್ರ ಗೊತ್ತಾಕೈತಿ. ಸೊ ಅದಕ್ಕೆ ಏನೈತಿ ಮುಂದಿನ ಮ್ಯಾಚ್ ಇವ್ರ ಚಾನ್ಸಿಗೂ ಎಲ್ಲ ಚಾನ್ಸ್ ಏನೈತಿ ಹೆಚ್ಚೈತಿ ಸ್ಟಾರ್ಟಿಂಗ್ ಸೈನ್ ಒಳಗೆ. ಸೊ ನೋಡುವ ಮುಂದಿನ ಮ್ಯಾಚಿಗೆ ಇವ್ರನ್ನ ಕರ್ಕೊಂಡ್ರೆ ಭಾಳ ಚಲೋ ಆಕೈತಿ. ಮುಂದಿನ 5ನೇ ತಾರೀಕು ಐತ್ಲ, ಯಾರು ಮುಂದಿನ 5ನೇ ತಾರೀಕು ಏನೈತಿ ಅವ್ರ ಹತ್ರವಾಗಿ ಕರ್ಕೊಂಡ್ರೆ ಮಜಾ ಇರತ್ತೆ. ಇನ್ನು ಎಲ್ಲಕ್ಕಿಂತ ಇವತ್ತು ಭಾರಿ ಆಡಿದ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನಾಗ ಅಲ್ರೇಜಾ ಮಿರ್ಜಾ ಆಸ್ ಆಲ್ರೌಂಡ್. ಇದು ಡಿಫೆನ್ಸ್ ಆಯ್ತು, ಇದನ್ನು ಆಯ್ತು, ಡಿಫೆನ್ಸ್ ಆಯ್ತು ಮತ್ತು ರೇಡಿಂಗ್ ಆಯ್ತು. ಇವರ ಸೂಪರ್ 10, ಇವರ ಹೈಯೆಸ್ಟ್ ನಮ್ಮ ಟೀಮ್ನಾಗ ಇವತ್ತ ಸೂಪರ್ 10 ಹೈಯೆಸ್ಟ್ ಪಾಯಿಂಟ್ ತೊಗೊಂಡಾರ ಇವ್ರನ್ನ ಬಿಟ್ರೆ ಯಾರು ಸೂಪರ್ 10 ಇರಲಿ ಅದ್ರ ಸಮೀಪ ಬಂದಿಲ್ಲ. ಅವ್ರನ್ನ ಬಿಟ್ರೆ ಏನೈತಿ ನಮ್ಮ ಗಣೇಶ್ ಅವರು ಸ್ವಲ್ಪ ಭಾರಿ ಪಾಯಿಂಟ್ ತೆಗೆದ್ರು. ಅದು ಬಿಟ್ರೆ ಆಶೀಶ್ ಮಲಿಕ ಅವರು ಒಂದು 5 ಪಾಯಿಂಟ್ ನಟ ತೆಗೆದ್ಕರೆ. ಉಳ್ಕಿದವ್ರು ಯಾರು ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ ನಮ್ಮ ಟೀಮಿಗೆ. ಆದ್ರೆ ಇವತ್ತು ಯೋಗೇಶ್ ದೇವರ್ ಸ್ವಲ್ಪ ಫಾರ್ಮಿಗೆ ಬಂದಿರ್ತಾನೆ ಹೇಳ್ಬೇಕು. ಯೋಗೇಶ್ ಒಂದೆರಡು ಟ್ಯಾಕಲ್ ಮಾಡಿದ್ರು ಅವರು, ಆದ್ರೂ ಅದೆಲ್ಲ ನಮ್ಮ ಇಡೀ ಮ್ಯಾಚ್ನ ಚೇಂಜ್ ಮಾಡಂಗಂತೂ ಆಗಲಿಲ್ಲ. ಇದಕ್ಕರೆ ನಮ್ಮ ಬೆಂಗಳೂರು ಬುಲ್ಸ್ ಹಾದಿ ತಪ್ಪಿದ್ದ ಸ್ಟಾರ್ಟಿಂಗ್ ಒಳಗೆ ತಪ್ಪಿತು. ಎದಕ್ಕರ ಏನು ಬೋನಸ್ ಪಾಯಿಂಟ್ ಹೊಡ್ಕೊಂಡ್ ಬಂದ್ರು, ಅವರು ಒಂದು ಬೋನಸ್ ಪಾಯಿಂಟ್. ಮುಂದೇನು ಆಯ್ತು, ಆಶು ಮಲಿಕ್ ಅವ್ರು ಇಡೀ ಗೇಮ್ನ ಚೇಂಜ್ ಮಾಡ್ದತ್ ಹೇಳ್ಬೇಕು. ಒಮ್ಮೊಮ್ಮೆ 3 ಮಂದಿ ಟ್ಯಾಕಲ್ ಮಾಡ್ಲಿಕ್ಕೆ ಹೋದ್ರು, ಅಲ್ಲಿ ಏನೈತಿ ಮಿಸ್ ಆದ್ರು. ಅಲ್ಲಿಗೆ ನಮ್ಮ ಬೆಂಗಳೂರು ಬುಲ್ಸ್ ಏನೈತಿ ಆಲ್ ಔಟ್ ಸ್ಥಿತಿ ಹೋತು. ಭಾಳ ಚೇತರಿಸ್ಕೊಳಕ್ ಆಗಲಿಲ್ಲ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಲ್ಸ್. ಸೊ ಅದರಿಂದ ಏನೈತಿ ಪೂರಾ ಮ್ಯಾಚಕ್ಕೆ ಏನು ಹೋತು. ಲಾಸ್ಟಿಗೆ ಕಮ್ಬ್ಯಾಕ್ ಮಾಡ್ಲಕ್ ಫೇಮಸ್ ಅಂತಂದ್ರೆ ಎಲ್ಲ ಕಮ್ಬ್ಯಾಕ್ ಮಾಡಿ ಇನ್ನೇನು ಬರ್ಬೇಕನ್ನೋಟಿಗೆ ಟೈಮ್ ಮುಗ್ದೋಗೈತಿ. ಏನು ಮಾಡಕ್ ಬಿಡಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಯ್ತು ಬಾಳೆ. ಎದಕ್ಕಾರ ಇವ್ರು ಹೊಳ್ತಿರ ಕಮ್ಬ್ಯಾಕ್ ಮಾಡೋದು. ಇವ್ರು ಆಕಾಶ್ ಹಿಂದೆ ಅವ್ರು ಇದು ಡಿಫೆನ್ಸ್ ಮಾಡ್ಲತ್ರು ಮತ್ತು ಗಣೇಶ್ ಅವ್ರು ಮಲ್ಟಿಪಲ್ ಪಾಯಿಂಟ್ ರೇಟ್ ತರ್ಲತ್ರು. ಆದ್ರೂ ಏನು ಯೂಸ್ ಆಗಲಿಲ್ಲ. ಇದಕ್ಕಾರ ಟೈಮ್ ಮುಗಿಲಕ್ಕೆ ಬಂದಿತ್ತು. ಅವ್ರು ಬರೀ ಟೈಮ್ ವೇಸ್ಟ್ ಮಾಡೋ ಸ್ಟ್ರಾಟಜಿ ಮಾಡಿದವ್ರು. ನೀರಜ್ ನರ್ವಾಲ್ ಆಯ್ತು, ಆಶು ಮಲಿಕ್ ಆಯ್ತು ಮತ್ತು ಅವ್ರ ಟೀಮ್ನಾಗ ನವೀರ್ ಎಲ್ಲರೂ ಅಂದ್ರೆ ಎಲ್ಲ ಏನೈತಿ ಬರೀ ಟೈಮ್ ವೇಸ್ಟ್ ಸ್ಟ್ರಾಟಜಿ ಹಿಡಿದ್ರು. ಆದ್ರೆ ನಮ್ಮವ್ರು ಏನೈತಿ ಸ್ವಲ್ಪ ಹಾದಿ ಫಸ್ಟಿಗೆ ತಪ್ಪಿದಂತ್ರ ಹೊಳ್ಳಿ ಕಮ್ಬ್ಯಾಕ್ ಮಾಡೋದು ಭಾಳ ಕಷ್ಟ ಆಯ್ತು. ಕಮ್ಬ್ಯಾಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇದು 2ನೇ ಸೋಲು ನಮ್ಮ ಬೆಂಗಳೂರು ಬುಲ್ಸಿಗೆ ಈ ಸೀಸನ್ದಾಗ. ಸೊ ನೋಡುವ ಇನ್ನ ಟಿಲ್ 16 ಮ್ಯಾಚ್ ಉಳಿದ. 16 ಮ್ಯಾಚ್ನಾಗ ಏನೈತಿ ಎಷ್ಟು ಗೆಲ್ಬೇಕು ಅನ್ನೋ ಇಟ್ಟು ಹೋಗ್ಬಿಟ್ಟು ಗೊತ್ತಾಗಲ್ಲ. ಸೊ ನೋಡುವ ಎಷ್ಟು ಗೆಲ್ತಾರ ನೋಡುವ, ಮುಂದಿನ ಮ್ಯಾಚ್ ಹೇಗೆ ಮಾಡ್ತಾರೋ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.